ಡೇ ನೈಟ್ ಫೀಚರ್ ಏನೈತ್ರಿ ಆಲ್ ಓವರ್ ಕರ್ನಾಟಕದಾಗಿ ಎಲ್ಲಿ ಹೈಡ್ರೋಫೋನಿಕ್ ಮಷಿನ್ ಒಳಗೆ ಈ ಫೀಚರ್ ಇಲ್ಲರಿ. ಬರೀ ಓನ್ಲಿ ಅಭಿಮಾ ಕೃಷಿ ಬೆಳಗಾವಿ ಇದು ಪ್ರೊವೈಡ್ ಮಾಡ್ತೇವೆ. ಇದರಿಂದ ಮುಸುರಿ, ಇಂಡಿ, ಬೂಸ ಇದೆಲ್ಲ ಮೈನಸ್ ಆಕೈತ್ರಿ. ಒಣ ಹುಲ್ಲು ಇದನ್ನು ಕೊಡ್ರಿ ನೀವು ರೀ. ನಮಸ್ಕಾರ. ನಮಸ್ಕಾರ ರೀ ಸರ್. ನಮ್ಮ ಪರಿಚಯ? ನನ್ನ ಹೆಸರು ಶಿವಲಿಂಗಯ್ಯ ಸರ್. ಅಭಿಮಾ ಕೃಷಿ ಬೆಳಗಾವಿ ಸರ್. ಇದು ಬೆಳಗಾವಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಸರ್ವಿಸ್ ಆಗಲಿ ಆಲ್ ಓವರ್ ಕರ್ನಾಟಕ ನಾವು ಇಲ್ಲಿಂದ ಪ್ರೊವೈಡ್ ಮಾಡ್ತೇವೆ ಸರ್. ಏನು ಮಾಡ್ತಾ ಇದ್ದೀರಿ? ಏನಿದೆ ಸರ್? ಇದು ಹೈಡ್ರೋಫೋನಿಕ್ ಹುಲ್ ಬೆಳೆಸೋ ಮಷಿನ್ ಸರ್. ಈಗ ನಾರ್ಮಲಿ ರೈತರಿಗೆ ಏನು ಸಮಸ್ಯೆ ಇರ್ತಾವಂದರೆ ಕಡಿಮೆ ಜಾಗ ಇರ್ತೈತೆ ರೀ, ಇಲೆಕ್ಟ್ರಿಸಿಟಿ ಇರಲ್ಲ ರೀ. ಎಲ್ಲ ಈಗ ಹಳ್ಳಿದಾಗೇನೈತ್ರಿ ಇಲೆಕ್ಟ್ರಿಸಿಟಿ ಕಡಿಮೆ ರೀ. ಈಗ ಮತ್ತೇನಾಗೈತೆ ರೀ, ಇಲೆಕ್ಟ್ರಿಸಿಟಿ ಫ್ರೀ ಮಾಡಿಬಿಟ್ಟಾರಲ್ಲ ರೀ ಆಲ್ ಓವರ್ ಕರ್ನಾಟಕ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತೆ ರೀ. ಅದರಿಂದ ಏನಾಗೈತೆ ರೀ, ಮೋಟರ್ ನಮ್ಗೆ ನೀರು ಹಾಸಕ್ಕೆ ಏನೈತೆ ರೀ, ಅವಾಗ ನೀರು ಇಲೆಕ್ಟ್ರಿಸಿಟಿ ಅವೈಲೇಬಲ್ ಇಲ್ಲ ರೀ. ಅದೆಲ್ಲ ಸಮಸ್ಯೆ ಆಗೈತೆ ರೀ. ಮತ್ತೊಂದೊಂದು ಕಡೆ ರೀ ಕಲಬುರ್ಗಿ ಸೈಡ್ ಅದು ಏನಾಗೈತೆ ಸರ್, ನೀರಿನ ಭಾಳ ಸಮಸ್ಯೆ ಸರ್. ಯಾದಗಿರಿ, ಕಲಬುರ್ಗಿ ಸೈಡ್ ನೀರಿನ, ಸಿಂಧನೂರು ಆಗಲಿ ನೀರಿನ ಸಮಸ್ಯೆ ಭಾಳ ಆಗೈತೆ ರೀ. ಮತ್ತೇನೈತೆ ರೀ, ಈಗ 1 ಎಕರೆ ಇರ್ತೈತೆ ರೀ ಒಬ್ಬರೊಬ್ರ ಕಡೆ ರೀ. 1 ಎಕರೆ ಇಟ್ಕೊಂಡಿರ್ತಾರೆ. ಅದ್ರೊಳಗೆ ಏನೈತೆ ರೀ, ಕಾಯಿಪಲ್ಯನೂ ಬೆಳಿಬೇಕು ರೀ, ಹುಲ್ಲು ಅಥವಾ ಏನಾರ ನಾವು ಗೊಂಜಾಳ ಹಾಕಲಿ ಅಥವಾ ಏನಾರ ಬೆಳಿತಿರ್ತಾರೆ ರೀ. ಮತ್ತು ಆ 1 ಎಕರೆ ಬಿಟ್ರಿ ಈ ಹಸಿರು ಹುಲ್ಲಿಗೆ ನಾವು ಬೆಳೆಸ್ಬೇಕಾಕೈತೆ ರೀ. ಅಂದ್ರೆ ಏನೈತೆ ರೀ, ಆ ಜಾಗ ನಮ್ದು ವೇಸ್ಟ್ ಆಗಿಬಿಡ್ತದೆ. ಅದನ್ನೇ ಏನು ಮಾಡಿರಿ, ಹೈಡ್ರೋಫೋನಿಕ್ ಹುಲ್ ಬೆಳೆಸು ಅಭಿಮಾ ಕೃಷಿ ಏನೈತೆ ರೀ, ಹೈಡ್ರೋಫೋನಿಕ್ ಹಸಿರು ಹುಲ್ ಬೆಳೆಸು ಮಷಿನ್ ರೀ ಸರ್. ಇದ್ರ ವೈಶಿಷ್ಟ್ಯ ಏನಂದರೆ ಸರ, ಇದು ಕಂಟ್ರೋಲರ್ ಪಾರ್ಟ್ ನೀವು ನೋಡ್ಬೋದು ರೀ. ಇಲ್ಲಿಂದ ನಾನು ನಿಮ್ಗೆ ಹೇಳ್ತೇನೆ ರೀ, ಇದೊಂದು 24 ಟ್ರೇ ಸೆಟಪ್ ರೀ ಸರ್. ಇದ್ರೊಳಗೆ ಏನೈತೆ ರೀ, 3 ಹಸು ಸಾಕಾಣಿಕೆ ನೀವು ಮಾಡ್ಬೋದು ರೀ, ಅಥವಾ 8ರಿಂದ 10 ಕುರಿ ಸಾಕಾಣಿಕೆ ನೀವು ಮಾಡ್ಬೋದು ರೀ. ಮೊಲ ಸಾಕಾಣಿಕೆ ನೀವು ಮಾಡ್ಬೋದು ರೀ, ಕುದುರೆ ಸಾಕಾಣಿಕೆನೂ ಮಾಡ್ಬೋದು ರೀ, ಕ್ಯಾಮಲ್ಸ್ ರೀ. ನಿಮ್ಗೆ ಇದ್ರೊಳಗೆ ಏನು ಅಂದರೆ ನೀವು ಏನಾರು ಸಾಕಾಣಿಕೆ ಕೋಳಿನೂ ಸಾಕಾಣಿಕೆ ಮಾಡ್ಬೋದು ರೀ. ಆ ಥರ ಇದು ಹೈಡ್ರೋಫೋನಿಕ್ ಹುಲ್ ಬೆಳೆಸೋ ಮಷಿನ್ ಐತೆ ಸರ್. ಕುರಿಗೆ ಬೇರೆ ಏನೋ ಹಾಕ್ತೇನೆ ರೀ, ಆ ಥರ ಇಲ್ಲ ಸರ್. ಕುರಿಗೂ ಗೊಂಜಾಳ ಹಾಕೋದ್ರಿ, ಅದೇ ಹುಲ್ಲು ಬೆಳಿತೈತೆ ರೀ. ಅದೇ ಹುಲ್ಲು ಗೊಂಜಾಳ ಕುರಿಗೂ ಹಾಕೋದ್ರಿ, ಹಸುಗೂ ಹಾಕೋದ್ರಿ, ಆಕಳಿಗೂ ಹಾಕೋದ್ರಿ. ಈಗ ನಮ್ಮ ಭಾಳಷ್ಟು ರೈತರು ಅದಾರೆ ರೀ, ಕರ್ನಾಟಕ ಆಗಲಿ, ಆಂಧ್ರ ಪ್ರದೇಶ, ತೆಲಂಗಾಣ ರೀ. ಒಂದು ಇದಕ್ಕೆ ಯೂಸ್ ಆಗೋಲ್ಲ ಅಂತ ಹಂಗಿಲ್ಲ ರೀ. ಎಲ್ಲ ಸಮಗ್ರ ಕೃಷಿಗೂ ಇದು ಉಪಯೋಗ ಆಕೈತೆ. ಮತ್ತೇನೈತೆ ರೀ, ಇದು ಮಷಿನ್ ಬಗ್ಗೆ ನಾನು ಸ್ಟಾರ್ಟಿಂಗ್ ನಿಮ್ಗೆ ಮಾಹಿತಿ ಎಲ್ಲ ಹೇಳ್ತೇನೆ ರೀ. ಇದು ಇನ್ಲೆಟ್ ಪೈಪ್ ನೀವು ನೋಡ್ಬೋದು ರೀ. ಇದು 200 ಲೀಟರ್ ಡ್ರಮ್ಮು ಅಥವಾ 100 ಲೀಟರ್ ಡ್ರಮ್ಮು ನಿಮ್ಗೆ ಅನುಕೂಲ ತಕ್ಕಂಗೆ, ರೈತರಿಗೆ ಅನುಕೂಲ ತಕ್ಕಂಗೆ ಇದನ್ನು ಡ್ರಮ್ ಇಲ್ಲೇ ಇಡೋದ್ರಿ ಸರ್. ನೆಕ್ಸ್ಟ್ ಇದು ಬಂದು ಟೈಮರ್, ಕಂಟ್ರೋಲರ್, ಬ್ಯಾಟ್ರಿ ಎಲ್ಲ ಇಲ್ಲಿ ಕಡೆ ಇದೆ ರೀ ಸರ್. ಬ್ಯಾಟ್ರಿ, ಮೋಟ್ರ್ ಎಲ್ಲ ಈ ಕಡೆ ಇದೆ ರೀ. ಟೈಮರ್ ರೀ ಸರ್. ಟೈಮರ್ ಏಕೆ ಅಂದರೆ ಸರ್, ಆನ್ ಟೈಮು ಆಫ್ ಟೈಮ್ ಸೆಟ್ ಮಾಡೋಕ್ಕೆ ಸರ್. ಏನೈತೆ ರೀ, ಬೇಸಿಗೆಗಾಲದಾಗ 1 ತಾಸು 30 ಸೆಕೆಂಡ್ ನಾವು ಸೆಟ್ ಮಾಡ್ತೀವಿ ರೀ. ಅದೇ ಚಳಿಗಾಲದಾಗ ಏನೈತೆ ರೀ ಸರ್, 2 ತಾಸಿಗೆ 30 ಸೆಕೆಂಡ್, 2 ತಾಸಿಗೆ 1 ನಿಮಿಷ, ಹಿಂಗೆ ಸೀಸನ್ ಪ್ರಕಾರ ನಾವು ಟೈಮ್ ಚೇಂಜ್ ಮಾಡ್ತೀವಿ ಸರ್. ಇದ್ರೊಳಗೆ ಏನೈತೆ ರೀ, 1 ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಸರ್. ನಾವು ವೀಡಿಯೋ ಕಾಲ್ದಾಗ ಆಗಲಿ, ಕಾಲ್ ಮುಖಾಂತರ ಆಗಲಿ ನಾವು 1 ತಿಂಗಳು ಟ್ರೈನಿಂಗ್ ಕೊಡ್ತೇವೆ. ಅವ್ರಿಗೆ ಹೇಳ್ತೀವಿ, ಸರ್ ಈ ಥರ ಮಾಡಿರಿ, ಈ ಥರ ಆಗುತ್ತೆ, ಈ ಥರ ಮಾಡಿರಿ, ಈ ಥರ ಆಗುತ್ತೆ. ಒಂದೊಂದು ಪ್ರಾಬ್ಲಮ್ ಹೇಳ್ತಾರೆ ರೀ, ಒಂದೊಂದು ಸೊಲ್ಯೂಷನ್ ಹೇಳ್ತೀವಿ ರೀ. ನೆಕ್ಸ್ಟ್ ಪಾರ್ಟ್ ಬಂದು ಇದು ಡ್ರಿಪ್ ಪೈಪ್ ಇಲ್ಲಿಂದ ಇದೆ ರೀ, ಲ್ಯಾಟ್ರಲ್ ಪೈಪ್ ರೀ. ಇದು ಒಳಗಡೆ ಹೋಗಿ ಫಾಗರ್ಸ್ ಇದು ಆಕೈತೆ ರೀ ಸರ್. ನೆಕ್ಸ್ಟ್ ನೀವು ಮೇನ್ ಪಾರ್ಟ್ ರೀ, ಇದ್ರೊಳಗೆ ಏನೈತೆ ರೀ ಸರ್, ಆಲ್ ಓವರ್ ಕರ್ನಾಟಕದಾಗ ಏನೈತೆ ರೀ, ಸೋಲಾರ್ ಯಾರೂ ಪ್ರೊವೈಡ್ ಮಾಡೋಲ್ಲ ಸರ್. ಸಿ ಮೋಟ್ರ್ ಐತೆ ಸರ್, ಟೈಮರ್ ಕೊಟ್ಟಿದ್ದೇವೆ ರೀ, ಅದು ನಾರ್ಮಲಿ ಇದು ಆಪ್ರೇಟ್ ಆಕೈತೆ ರೀ. ಇನ್ನೊಂದು ಪಾರ್ಟ್ ಇದು ಇಲ್ಲಿ ಡೌಟ್ ಬರ್ತೈತೆ ಸರ, ಆನ್ ಟೈಮ್ ಕೊಟ್ಟಿರಿ, ಆಫ್ ಟೈಮ್ ಕೊಟ್ಟಿರಿ ಅಂದ್ರೆ ಏನು, ಮೋಟರು ಏನು ರೀ ಅರ್ಥ ಆಗುತ್ತಾ ಇಲ್ಲ ಅಂತ ಕೇಳ್ತಾರೆ. ಆನ್ ಟೈಮ್ ಅಂದ್ರೆ ಏನೈತಿ ಸರ್, ಎಷ್ಟೋ ತನಕ ನೀರು ಬೀಳ್ಬೇಕು ರೀ. ಅದೇ ಆಫ್ ಟೈಮ್ ಅಂದ್ರೇನು, ಗ್ಯಾಪ್ ರೀ. ಒಂದು ಎಕ್ಸಾಂಪಲ್ ಕೊಡ್ತೇನೆ ರೀ. ಈಗ ಬೇಸಿಗೆ ಕಾಲದಾಗ ಏನೈತೆ ರೀ, 1 ತಾಸಿಗೆ 30 ಸೆಕೆಂಡ್ ರೀ. 1 ತಾಸು ಏನು ಆಕೈತೆ ರೀ, ನಂದು ಆಫ್ ಟೈಮ್ ಆಕೈತೆ ರೀ. ಅದೇ 30 ಸೆಕೆಂಡ್ ಏನೈತೆ ರೀ, ಆನ್ ಟೈಮ್ ಆಕೈತೆ. ಅಂದ್ರೆ ಏನು ಆಕೈತೆ ರೀ, 30 ಸೆಕೆಂಡ್ ನೀರು ಹೊಡಿತೈತೆ ರೀ, ಮತ್ತು 1 ತಾಸು ನಿಂದಿರ್ತೈತೆ, ಮತ್ತು 30 ಸೆಕೆಂಡ್ ನಿಂದಿರ್ತೈತೆ ರೀ, ಮತ್ತು 1 ತಾಸು ನೀರು, ಹಿಂಗೆ ನೀರು ಹೊಡಿತಿರ್ತೈತೆ. ಅದೇ ಈಗ ಯಾರ್ದಾರ ಒಬ್ಬರು ನಾವು ನೀರು ತೊಗೋಪ, ಇದು ಸ್ಪ್ರೇ ಮಷಿನ್ ತೊಗೋ ನೀರು ಹೊಡಿ ಅಂದರೆ ಮರೆತು ಬಿಡ್ತಾರೆ. ಆದರೆ ಮಷಿನ್ ಮರಿಲ್ರಿ. ಅದನ್ನು ನೀವು ಟೈಮಿಂಗ್ ಸೆಟ್ ಮಾಡಿಡ್ರಿ, ಬ್ಯಾಟ್ರಿ ಫುಲ್ ಚಾರ್ಜ್ ಮಾಡಿರಿ. ಇದು ಸೋಲಾರ್ಲಿ ಅಂತ ಕಂಟಿನ್ಯೂ ಚಾರ್ಜ್ ಇಟ್ರೂ ಏನೂ ತೊಂದರೆ ಇಲ್ಲ ರೀ. ಅದಕ್ಕೆ ನೀರು ಕಂಟಿನ್ಯೂ ತುಂಬಿಡೋದ್ರಿ ಅಷ್ಟೇ ರೀ. ಬಾಕಿ ಏನು ಇದಕ್ಕೆ ನೋಡೋದು ಅವಶ್ಯಕತೆ ಇಲ್ಲ. ಆನ್ ಟೈಮು ಆಫ್ ಟೈಮು ಸೆಟ್ ಮಾಡಿ ಇಟ್ಬಿಡೋದ್ರಿ. ಇನ್ನೊಂದು ವೈಶಿಷ್ಟ್ಯ ನಾ ಹೇಳಿನಲ್ಲ ರೀ, ಡೇ ನೈಟ್ ಫೀಚರ್. ಡೇ ನೈಟ್ ಫೀಚರ್ನು ಇದ್ರೊಳಗೆ ನೀವು ಸೆಟ್ ಮಾಡ್ಕೋಬೋದು ರೀ. ಇದು ಆನ್ ಟೈಮ್ ಸೆಟ್ ಮಾಡಿದಾಗ ಏನೈತೆ ರೀ, ಇದು ನಿಮಿಷ ಸೆಕೆಂಡ್ಸ್ ತೋರಿಸ್ತೈತೆ. ಆಫ್ ಟೈಮ್ ಪ್ರೆಸ್ ಮಾಡಿದಾಗ ತಾಸು ನಿಮಿಷ ತೋರಿಸ್ತೈತೆ ರೀ. ಇದಾದಮೇಲೆ ಇದನ್ನು ಒಂದು 5 ಸೆಕೆಂಡ್ ನೀವು ಸೆಟ್ ಮಾಡಿ ಇಟ್ಕೋದ್ರಿ, ಟೈಮಿಂಗ್ ಸೆಟ್ ಆಕೈತೆ ರೀ. ಈಗ ಡೇ ನೈಟ್ ಫೀಚರ್ ಎದಕ್ಕೆ ಉಪಯೋಗ ಆಕೈತೆ ರೀ ಏನಂತ ಒಂದು ಡೌಟ್ ಇರ್ತೈತೆ ರೀ. ಡೇ ನೈಟ್ ಫೀಚರ್ ಅಂದ್ರೆ ಏನೈತೆ ಸರ್, ಈಗ ಬೇಸಿಗೆ ಕಾಲದಾಗ ನೈಟ್ನು ಒಂಥರ ಕಾವು ಇರ್ತದೆ ಸರ್. ನಾವೇ ಫ್ಯಾನ್ ಹಚ್ಕೊಂಡು ಮಲ್ಕೋತೀವಿ ರೀ, ಮತ್ತು ರಾತ್ರಿ ಒಮ್ಮೆ ಹೆಚ್ಚರಾಗಿ ನೀರು ಕುಡಿತೇವೆ ರೀ. ಅದೇ ಥರ ರೀ ಈ ಮಷೀನಿಗೆ ಏನೈತೆ ರೀ, ಈಗ ನಾವು ರಾತ್ರಿ ಎದ್ದು ನೀರು ಕುಡ್ಸೋಕ್ಕಾಗಲ್ಲ ರೀ. ಅದೇ ಏನೈತೆ ರೀ, ಮಷೀನೇ ಅದಕ್ಕೆ
ರಾತ್ರಿ ಅದಕ್ಕೆ ನೀರು ಕುಡಿಸೋದು ಕೆಲಸ ಮಾಡ್ತಿದ್ರಿ. ನ್ಯಾಚುರಲ್ ಸರ್, ಇದ್ರೊಳಗೆ ಏನು ಮ್ಯಾಜಿಕ್ ಇಲ್ಲ, ರಾಕೆಟ್ ಸೈನ್ಸ್ ಇಲ್ಲ, ಏನಿಲ್ಲ ರೀ. ನ್ಯಾಚುರಲ್ ಆಗಿ ಇದು ಆಗತೈತೆ ರೀ. ಈಗ ರಾತ್ರಿ ನಾವು ಒಮ್ಮೊಮ್ಮೆ ಬೇಸಿಗೆ ಕಾಲದಾಗ ಏನಾಗ್ತೈತೆ ರೀ, ರಾತ್ರಿ ಒಂದು ಸ್ವಲ್ಪ ಎದ್ದು ನೀರು ಕುಡಿತೇವೆ ರೀ. ಅದೇ ಇದೇ ಥರ ಏನೈತೆ ರೀ, ಇದನ್ನು ನೀವು ನೈಟ್ ಮೋಡ್ ಸೆಟ್ ಮಾಡಿದ್ರಿ, ತಾನ ನೈಟ್ನು ಇದು ಸ್ಟಾರ್ಟ್ ಇರ್ತೈತೆ ರೀ, ಬೇಸಿಗೆಯಲ್ಲಿ ಮಾತ್ರ ಅಲ್ಲ. ಬೇಸಿಗೆ ಮಾತ್ರ. ಅದೇ ಚಳಿಗಾಲದಾಗ ಏನಾಕೈತೆ ರೀ, ಚಳಿಗಾಲದಾಗ ನೀರು ಅಷ್ಟು ಬೇಕಾಗಲ್ಲ ರೀ, ಅದನ್ನು ನೀವು ಡೇ ಮೋಡ್ ಅಷ್ಟೇ ಇಡೋದು ರೀ. ಡೇ ನೈಟ್ ಫೀಚರ್ ಏನೈತೆ ರೀ, ಆಲ್ ಓವರ್ ಕರ್ನಾಟಕದಾಗೆ ಎಲ್ಲಿಯೂ ಹೈಡ್ರೋಫೋನಿಕ್ ಮಷಿನ್ ಒಳಗೆ ಈ ಫೀಚರ್ ಇಲ್ಲ ರೀ. ಬರೀ ಓನ್ಲಿ ಅಭಿಮಾ ಕೃಷಿ ಬೆಳಗಾವಿ ಇದು ಪ್ರೊವೈಡ್ ಮಾಡ್ತೈತೆ. ಇದು GI ಸ್ಟ್ರಕ್ಚರ್. ಈಗ ನಾರ್ಮಲಿ ಸಾಕಷ್ಟು ಕಂಪನಿ ಏನೈತೆ ರೀ, PUC ಪೈಪ್ ಕೊಡ್ತಾರೆ. PUC ಪೈಪು ನಾವು ಮಾಡಿದ್ದೀವಿ ಸರ್ ಸ್ಟಾರ್ಟಿಂಗ್. ಅದೇನಾಕೈತೆ ರೀ, ಬೆಂಡ್ ಆಗಿಬಿಡ್ತೈತೆ ರೀ. ಬಿಸಿಲಾಗ ಏನೈತೆ ರೀ, ಕಲಬುರ್ಗಿ ಸೈಡ್ ಆಗಲಿ, ಯಾದಗಿರಿ ಸೈಡ್, ಸಿಂಧನೂರು ಸೈಡ್ ರೀ, ಹೆವಿ ಬಿಸಿಲು ರೀ ಸರ್, 40 to 45 ಡಿಗ್ರಿ. ಅದ್ರೊಳಗೆ ಏನು ಮಾಡ್ತಾರೆ ಸರ್, ಕಂಟಿನ್ಯೂ ನೀರು ಬೀಳ್ತಿರ್ತೈತೆ ರೀ. PUC ಪೈಪ್ ಮೇಲೂ ನೀರು ಬೀಳ್ತೈತೆ ರೀ, ಇಲ್ಲೂ ನೀರು ಬೀಳ್ತೈತೆ ರೀ. ಆದ್ರೆ PUC ಪೈಪ್ ಏನಾಕೈತೆ ರೀ, ಒಂದು ಸ್ವಲ್ಪ ದಿನ ಆದಮೇಲೆ, ಒಂದು 6 ಮಂತ್ಸ್ ಆಗಲಿ 4 ಮಂತ್ಸ್ ಆಗಲಿ ಬೆಂಡ್ ಆಗಿಬಿಡ್ತದೆ ಸರ್. ಇದ್ರ ಮೇಲೆ ಹತ್ತಿ ಒಂದು 50 kg 60 kgದವರು ಹತ್ತಿ ಆರಾಮ್ಸರಿ ಕೆಲಸ ಮಾಡ್ಬೋದು ರೀ. ಆ ಥರ ಇದನ್ನು ಡಿಸೈನ್ ಮಾಡ್ಯಾವ ಸರ್. ಏನು ವೇಟಿಗೆ ಏನು ಆಗೋಲ್ಲ ರೀ, ಏನಿಲ್ಲ ರೀ. ನಾರ್ಮಲ್ ಇದು ಟ್ರೇ ಸೈಜ್ ಬಂದು ಸರ್ 1.5 1 ಫೀಟ್ ಐತಿ ಸರ್. ಇದು 1.5 1 ಫೀಟ್ ಐತಿ ಸರ್. ಇದು ಇದ್ರೊಳಗೆ ಏನೈತ್ರಿ, ಒಂದು 700 1 kg ಇದ್ರೊಳಗೆ ಗೊಂಜಾಳ ಹಾಕೋದ್ರಿ. ಅದ್ರ ಔಟ್ಪುಟ್ ಏನೈತ್ರಿ, ಒಂದು 7 kg 10 kg ಔಟ್ಪುಟ್ ಬರ್ತದೆ ಸರ್. ಇದು ನೀವು ನೋಡ್ಬೋದು ಸರ್, ಇದು 1ನೇ ದಿನದ ಹುಲ್ಲು ಸರ್. ಇದು 1ನೇ ದಿನ. ಇದು ನಾರ್ಮಲ್ ಪ್ರೊಸೀಜರ್ ಐತೆ ಸರ್. ಒಂದು ಬಕೆಟ್ನಾಗ ನೀರು ತೊಳ್ಕೋದ್ರಿ, ಗೊಂಜಾಳ ಎಲ್ಲ ತೊಳ್ಕೋದ್ರಿ, ನೆನೆ ಹೊಡಿದ್ರಿ, 24 ತಾಸು ನೆನೆ ಇಟ್ಟು ಗೋಣಿ ಚಿಲ್ಲಾಗ ಇಡಿದ್ರಿ. ಗೋಣಿ ಚಿಲ್ಲಾಗ ಆದಮೇಲೆ ಮೊಳಕೆ ಬಂದಮೇಲೆ ಏನೈತ್ರಿ, ಇದ್ರೊಳಗೆ ಶಿಫ್ಟ್ ಮಾಡಿದ್ರಿ. ಒಮ್ಮೆ ಮೊಳಕೆ ಏನೈತ್ರಿ, ಬೇಸಿಗೆ ಕಾಲದಾಗ ಮೊಳಕೆ ಬರ್ತೈತೆ ಸರ್, ಏನೂ ಪ್ರಾಬ್ಲಮ್ ಬರೋದು. ಚಳಿಗಾಲದಾಗ ಏನಾಕೈತ್ರಿ, ಒಂದು ಸ್ವಲ್ಪ ಮೊಳಕೆ ಸ್ಲೋ ಬರ್ತೈತೆ ರೀ. ಅದಕ್ಕೆ ಏನು ಮಾಡಿದ್ರಿ, ಒಂದು 24 ತಾಸು ಬಿಟ್ಟು 48 ತಾಸು ಇಟ್ರಿ, ಏನೂ ಪ್ರಾಬ್ಲಮ್ ಆಗೋಲ್ಲ ರೀ. ಆದ್ರೆ ನೋಡ್ಕೊತ ಇರೋದ್ರಿ ಅದನ್ನು. ಅದಕ್ಕೆ ಏನೈತ್ರಿ, 48 ಟ್ರೇ ಆದಮೇಲೆ ಮೊಳಕೆ ಬಂದಮೇಲೆ ಇದ್ರೊಳಗೆ ಶಿಫ್ಟ್ ಮಾಡಿದ್ರಿ. ದಿನ ಏನೈತ್ರಿ, 3 ಟ್ರೇ ಇಡ್ರಿ, 6 ಟ್ರೇ ಇದ್ರಿ. ಇದೇನೈತ್ರಿ, ಸಣ್ಣ ಪುಟ್ಟ ರೈತ್ರಿ, ಯಾರಿಗೀಗ 3 ಹಸು ಅದಾವ್ರಿ, ಅವ್ರಿಗೆ ಉಪಯೋಗ ಆಕೈತ್ರಿ. 3 ಆಕಳ ಎಮ್ಮೆ ಆಕಳ ಇದ್ರೆ ಅವ್ರಿಗೆ ಉಪಯೋಗ ಆಕೈತ್ರಿ. ಅಥವಾ 8-10 ಕುರಿ ಅವ್ರಿಗೆ ಉಪಯೋಗ ಆಕೈತ್ರಿ. ಅದೇ ನೀವು ಜಾಸ್ತಿ ಇದ್ದರೆ ನೀವು ಜಾಸ್ತಿನೂ ತೊಗೋಬೋದು ರೀ. ನಿಮಗೆ ಎಷ್ಟು ನಿಮ್ಮ ಮನಸ್ಸಲ್ಲಿ ಯಾವ ಸಂಖ್ಯೆ ಹೇಳ್ತೀರಿ, ಆ ಮಷಿನ್ ನಾವು ಇದನ್ನು ನಿಮಗೆ ಪ್ರೊವೈಡ್ ಮಾಡ್ತೈತ್ರಿ. ಅದ ಅಭಿಮಾ ಕೃಷಿದ ವೈಶಿಷ್ಟ್ಯ ಸರ್. ಈ ಥರ ಹಿಂಗೆ ಇಟ್ಟಿರ್ತೀವಿ ಸರ್. ಇದನ್ನು ಇಟ್ಟ ಮೇಲೆ ಏನೈತ್ರಿ, ಇದನ್ನು ಕವರ್ ಮಾಡಿಬಿಡ್ತೀವಿ ರೀ. ಇದನ್ನು ಕವರ್ ಮಾಡಿ ನಾರ್ಮಲಿ ಏನೈತ್ರಿ ಸರ್, ಇದು ಈಗ ನೀರು ಗೊಜ್ಜು ಹಿಂಗೆ ಪೂರ್ತಿ ನೀರು ಗೊಜ್ಜುಳ್ರಿ. ಇದ್ರ ಮೇಲೆ ಫಾಗಿಂಗ್ ಆಕೈತ್ರಿ. ಫಾಗಿಂಗ್ ಬೇರೆ ರೀ, ಸ್ಪ್ರಿಂಕ್ಲರ್ ಬೇರೆ ರೀ, ಮತ್ತು ನೀರು ಹಾಸೋದು ಬೇರೆ ರೀ. ಇದು 2-3 ಡಿಫ್ರೆನ್ಸ್ ಐತಿ. ಇದ್ರೊಳಗೆ ಏನೈತ್ರಿ, ಫಾಗಿಂಗ್ ಅಷ್ಟೇ ನಾವು ಉಪಯೋಗ ಮಾಡ್ತೀವಿ. ಫಾಗಿಂಗ್ ಅಂದರೆ ಏನೈತಿ ಸರ್, ಈಗ ಮಂಜು ಟೈಪ್ ರೀ. ಮಂಜು ಹೆಂಗೆ ಈಗ ಮಳೆಗಾಲದಾಗ ಒಂದು ಸ್ವಲ್ಪ ಮಂಜು ಬಂದಿರ್ತೈತೆ ರೀ, ಆ ಥರ ರೀ. ಏನೈತ್ರಿ, ನೀರು ಬೀಳ್ತೈತೆ ರೀ, ಆ ಟೈಪ್ ಪೂರ್ತಿ ಮಂಜೆಲ್ಲ ಇದು ಎಲೆ ಮೇಲೆ ಅಥವಾ ಇದ್ರ ಟ್ರೇದಾಗ ಹೋಗಿ ಇದೆಲ್ಲ ಬೀಳ್ತೈತೆ ರೀ. ಅದರಿಂದ ಇದು ಗ್ರಾಸ್ ಗ್ರೋ ಆಕೈತೆ ರೀ. ಹುಲ್ಲು ಏನೈತೆ ರೀ, ಹಸಿರು ಹುಲ್ಲು ಇದು ಗ್ರೋ ಆಕೈತೆ ರೀ. ಸರ್ ಈಗ ಈ ರೈತರು ಇದು ಕ್ವಾಲಿಟಿ ರೀ, ಅಂದರೆ ಈಗ ಡೌಟ್ ಬರ್ತೈತೆ, ಟ್ರೇ ಕ್ವಾಲಿಟಿ ಹೆಂಗಿದೆ ಏನದು. ಹೆವಿ ಕ್ವಾಲಿಟಿ ಸರ್. ಒಂದು 6 ವರ್ಷ ಆಯ್ತು ರೀ ಸರ್, ಸೇಮ್ ಟ್ರೇ ಉಪಯೋಗ ಮಾಡತ್ತೀವಿ ರೀ. ಏನೂ ಇಲ್ಲ ರೀ, ಇದು ಪೂರ್ತಿ ನೋಡ್ಬೋದ್ರಿ ನೀವು, ಹೆವಿ ರೀ. ಎಷ್ಟು ನಾ ಬೆಂಡ್ ಮಾಡ್ರೂ ಏನಾಗಲ್ಲ ರೀ, ಏನೂ ಇಲ್ಲ ರೀ. ಇದು ಒಮ್ಮೆ ಏನೈತೆ ರೀ, ಬಿದ್ದು ಬಿಡ್ತೈತೆ ರೀ. ಲೇಡೀಸ್ ಕೆಲಸ ಮಾಡ್ತಿರ್ತಾರೆ, ಬಿದ್ದು ಬಿಡ್ತೈತೆ ರೀ, ಏನೂ ಬ್ರೇಕ್ ಆಗೋಲ್ಲ. ಚೆನ್ನಾಗೆ ತಕ್ಕೊಂಡು ಈಗ 2 ಕೈಲೇ ತಕ್ಕೊಂಡ್ರು ನಡಿತೈತೆ ರೀ, 1 ಕೈಲೇ ತಕ್ಕೊಂಡ್ರು ನಡಿತೈತೆ ರೀ. ಈಗ ಒಬ್ಬೊಬ್ರು ಕಂಪ್ನಿದಾಗ ಏನು ಮಾಡ್ತಾರೆ ಸರ್, ಸೈಜ್ ದೊಡ್ಡ ಕೊಟ್ಬಿಡ್ತಾರೆ. ಇದಕ್ಕಿಂತ ಡಬಲ್ ಸೈಜ್, ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇನ್ನು 2 ಟ್ರೇ ಇಟ್ಬಿಡ್ತೇನೆ ರೀ, ಈ ಥರ ಸೈಜ್ ಕೊಟ್ಬಿಡ್ತಾರೆ. 2 ಫೀಟ್ ಹಿಂಗೆ ರೀ, 1.5 ಫೀಟ್ ಹಿಂಗೆ ರೀ. ಈ ದೊಡ್ಡ ಸೈಜ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ರೀ ಲೇಡೀಸಿಗೆ. ಸ್ಟಾರ್ಟಿಂಗ್ ನಾವು ಅದನ್ನ ಕೊಡತ್ತಿದ್ದೀವಿ ರೀ ಟ್ರೇ ರೀ. ಇದು ಹೆವಿ ಡ್ಯೂಟಿ ರೀ, ಏಕ್ದಮ್ ಸನ್ಲೈಟ್ ಬೀಳಲಿ ಅದ್ರ ಮೇಲೆ ಏನಾಗಲಿ ಏನೂ ಆಗೋಲ್ಲ ಸರ್, ಹೆವಿ ಡ್ಯೂಟಿ ರೀ. ಈಗ 2 ಟ್ರೇ ಎತ್ತೋದು ಲೇಡೀಸ್ ಈಗ ನಮಗೆ ಈಸಿ ಆಕೈತೆ ರೀ, ಅದೇ ಲೇಡೀಸಿಗೆ ಒಂದು ಸ್ವಲ್ಪ ಕಷ್ಟ ಆಕೈತೆ ಸರ್. ಅದಕ್ಕೆ ಏನು ಮಾಡಿದ್ದೀವಿ ಸರ್, ನಾವು ದೊಡ್ಡ ಟ್ರೇಕ್ಕಿಂತ ಸಣ್ಣ ಟ್ರೇ ನಾವು ಈಗ ಪ್ರೊವೈಡ್ ಮಾಡತ್ತೀವಿ ಸರ್. ಆಲ್ಮೋಸ್ಟ್ ಈಗ ಒಂದು 5 ವರ್ಷ 6 ವರ್ಷ ಏನಿಂತ ರೀ, ಆಲ್ಮೋಸ್ಟ್ ಇದು ಭಾಳ ಮಾಡಲ್ಸ್ ಚೇಂಜ್ ಮಾಡಿದ್ದೀವಿ ರೀ. ಸೋಲಾರ್ ಆಗಲಿ, ಲಿಥಿಯಂ ಬ್ಯಾಟ್ರಿ ಎಲ್ಲ ಸಾಕಷ್ಟು ಚೇಂಜ್ ಮಾಡಿ ರೈತರ ಫೀಡ್ಬ್ಯಾಕ್ ಪ್ರಕಾರ ಪ್ರಾಡಕ್ಟ್ ಎಲ್ಲ ರೈತರ ಸಂಬಂಧನೇ ರೀ ಇದನ್ನು ಪ್ರಾಡಕ್ಟ್ ನಾವು ತಯಾರಿಸಿದ್ದೀವಿ ರೀ ಸರ್. ಇವಾಗ ಸರ್ ಈಗ ಇದು ನೋಡುತ್ತಾ ಇದ್ದೀರಿ ನೀವು, ಇದು 24 ಟ್ರೇ ಸೆಟಪ್ ರೀ. 24 ಟ್ರೇ ಇದ್ರೊಳಗೆ ಏನೈತೆ ರೀ, 3 ಟ್ರೇ ದಿನಕ್ಕೆ ಬರ್ತೈತೆ ಸರ್. 3 ಟ್ರೇ ಒಳಗೆ ಏನೈತೆ ರೀ, 3 ಹಸು, 3 ಎಮ್ಮೆ ಅಥವಾ 3 ಆಕಳು ಇದನ್ನು ನೀವು ಇದನ್ನು ಮಾಡ್ಬೋದು ರೀ. ಕುರಿ ಆಡು ಸಾಕಾಣಿಕೆ ಮಾಡೋರಿಗೆ ಇದ್ರೊಳಗೆ ಏನೈತೆ ರೀ, ಒಂದು 8ರಿಂದ 10 ಕುರಿ ಸಾಕಾಣಿಕೆ ಮಾಡ್ಬೋದು. ಈಗ ಒಬ್ರೊಬ್ರು ರೈತರಿಗೆ ಏನೇ ಇರ್ಕೈತೆ ರೀ, ಏನು ಇಷ್ಟು ಸಾಂದ್ ಮಷಿನ್ ಐತಿ, ಇಷ್ಟದ್ರೊಳಗೆ ಏನು ಹುಲ್ಲು ಬೆಳೆಸೋದು ಅಂತ ಇರ್ತದೆ. ಈಗ ಯೂಸ್ ಪ್ರಕಾರ ತೊಗೋದ್ರಿ. ಈಗ ನಮ್ಗೆ ಫ್ಯಾಮಿಲಿದಾಗ 4 ಮಂದಿ ಅದೇವ್ರಿ ಸರ್. ನಾವೇನಾರ ಬಸ್ ತೊಗೊಳಕ್ಕೆ ಹೋಕ್ಕೇವನ್ರಿ, ಆ ಥರ ಸರ್.
ನಮ್ಗೆ 7 ಸೀಟರ್ ಬೇಕಾದರೆ 7 ಸೀಟರ್ ತೊಗೋತೇವೆ ರೀ, 4 ಸೀಟರ್ ಬೇಕಾದ್ರೆ 4 ಸೀಟರ್ ತೊಗೋತೀವಿ. ಅದೇ ಥರ ಸರ್ ನಮ್ಮ ಮನೆಗೆ ಹಸು ಎಷ್ಟು ಅದಾವೆ ರೀ, 7-8 ಅದಾವು ಅಥವಾ ಕುರಿ ಆಡು ಎಷ್ಟು ಅದಾವೆ ರೀ, ಇದೇನೈತೆ ರೀ ನೀವು ಮನಸ್ಸಿನಾಗ ಯಾವ ಸಂಖ್ಯೆ ಹೇಳ್ತೀರ ಅದನ್ನೇ ಸರ್. 8 ಕುರಿ ಇರಲಿ 10 ಕುರಿ ಇರಲಿ ಆ ಥರ ನಾವು ಮಷಿನ್ ಇದನ್ನು ನಾವು ತಯಾರಿಸಿ ಮಾಡಿಕೊಡ್ತೀವಿ. ಸ್ಟ್ಯಾಂಡರ್ಡ್ ಏನೈತೆ ರೀ ಸರ್, 24 ಟ್ರೇ, 48 ಟ್ರೇ, 144 ಟ್ರೇ, ಹಿಂಗೆ ಹೆಚ್ಚು ಹಾಕೋಂತ ಹೋಗ್ಯ ಸರ್. ಸ್ಟಾರ್ಟಿಂಗ್ 24, 48 ಮತ್ತು 72 ಹಿಂಗೆ 94 ಹಿಂಗೆ ಆ್ಯಡ್ ಹಾಕೋಂತ ಹೋಗ್ಯ ಸರ್. ಇದು ಚಿಕ್ಕದ ಮಷಿನ್ ರೀ, ಇದ್ರೊಳಗೆ ಏನೈತೆ ರೀ ಒಂದು 25-30 kg ರೀ. ನೆಕ್ಸ್ಟ್ ಇನ್ನೊಂದು ಮಷಿನ್ ಬರ್ತೈತೆ ರೀ, ಅದ್ರೊಳಗೆ 50-60 kg ಹೆಚ್ಚು ನಿಮ್ಗೆ ಎಷ್ಟು ಬೇಕು, ಎಷ್ಟು ಕುರಿ ಅದಾವು, ಎಷ್ಟು ಹಸುಗಳು ಅದಾವೆ ಅದನ್ನು ಒಂದು ಸಲ ನೀವು ಫೋನ್ ಮೇಲೆ ಹೇಳಿದರೆ ಅದರ ಪ್ರಕಾರ ನಿಮ್ಗೆ ಮಷಿನ್ ನಾವು ಸಜೆಸ್ಟ್ ಮಾಡ್ತೀವಿ ಸರ್. ಇವಾಗ ರೈತರು ತೊಗೊತಾರೆ ಇದನ್ನು, ಬಾಳಿಕೆ ಎಷ್ಟು ದಿನ ಬರುತ್ತೆ, ಎಷ್ಟು ದಿನಕ್ಕೆ? ಸರ್ ಈಗ ಆಲ್ಮೋಸ್ಟ್ ಈಗ 6 ವರ್ಷ ಆಯ್ತು ಸರ್. 6 ವರ್ಷ ಹಿಂದೆ ಆಂಧ್ರ ಪ್ರದೇಶದಾಗೂ ಕೊಟ್ಟಿದ್ದೀವಿ ರೀ ಟ್ರೇ. ಈಗ ಮೇಂಟೆನೆನ್ಸ್ ಪಾರ್ಟ್ ಏನಕ್ಕೆ ಸರ್, ಇದು ಗ್ರೀನ್ ನೆಟ್ ರೀ. 1.5-2 ವರ್ಷ ಆದಮೇಲೆ ರೀ, 2-2.5 ವರ್ಷನೂ ಒಮ್ಮೊಮ್ಮೆ ಏನೂ ಆಗೋಲ್ಲ ರೀ. ಈಗ ಒಬ್ಬೊಬ್ಬ ಉಪ್ಪಿನ ಅಂಶು ಶಾರ್ ಭಾಳ ಹಾರ್ಡ್ ವಾಟರ್ ಇರ್ತಾವೆ ರೀ, ಅವಾಗ ಒಮ್ಮೆ ಇದು ಟ್ರೇ ಇದಾಕೈತೆ ಪ್ರಾಬ್ಲಮ್ ಆಕೈತೆ ರೀ. ಮತ್ತು ಅವಾಗ ಒಂದು ಸ್ವಲ್ಪ ಫಾಗರ್ದು ಇದಾಕೈತೆ ರೀ, ಅವಾಗ ಮೇಂಟೆನೆನ್ಸ್ ಪಾರ್ಟ್ 2.5 ವರ್ಷ 3 ವರ್ಷ ಏನೂ ಜಾಸ್ತಿ ಮೇಂಟೆನೆನ್ಸ್ ಮಾಡೋಲ್ಲ. ಮತ್ತೇನು ಮಾಡಿರಿ ಸರ್, ಇದನ್ನು ಭಾಳ ಕಡಿಮೆ ಖರ್ಚು ರೀ, ಅಂದರೆ ಏಕ್ದಮ್ ಹೆವಿ ರೀ, ನನಗೆ ಪ್ರೀಮಿಯಮ್ ಬೇಕು ಆ ಥರ ಏನಿಲ್ಲ ರೀ. ಸ್ಮಾಲ್ ರೈತರಿ, ಏಕ್ದಮ್ ಬಡು ರೈತರಿ, ಯಾರು ಉಪಯೋಗ ಮಾಡೋದಿದ್ರು ಅವ್ರಿಗೆ ಅನುಕೂಲ ತಕ್ಕಂಗೆ ಇದನ್ನು ಮಾಡೀವಿ. ಇದ್ರೊಳಗೆ ಏಕ್ದಮ್ ಹೆವಿ ಏನಾರು ಹಾಕಿಬಿಟ್ಟು ಏಕ್ದಮ್ ಕಾಸ್ಟ್ಲಿ ಮಾಡಿಬಿಟ್ಟಿಲ್ಲ ರೀ ನಾವು. ಈಗ ಫಾರ್ ಎಕ್ಸಾಂಪಲ್ ಏನೈತೆ ರೀ, ನಾರ್ಮಲ್ ಈಗ ಟಾಟಾ ಟಿಯಾಗೋ ಇರ್ತೈತೆ ರೀ, ಅದ್ರೊಳಗೆ ನೆಕ್ಸಾನ್ ಇರ್ತಾವೆ ರೀ, ಅದ್ರೊಳಗೆ ಹ್ಯಾರಿಯರ್ನೂ ಐತೆ ರೀ. ಈಗ ನಾರ್ಮಲ್ ಟಾಟಾ ಟಿಯಾಗೋ ಆಗಲಿ ಸಣ್ಣ ಗಾಡಿ ರೀ, ಆ ಥರ ರೀ. ಸಣ್ಣ ಏನಾರ ಉಪಯೋಗ ಮಾಡಲಿ, ರೈತರಿಗೂ ಉಪಯೋಗ ಆಗಲಿ, ಅವ್ರಿಗೆ ಉಪಯೋಗ ಹಾಕಂದ್ರೆ ನಮಗೂ ಒಂದು ಸ್ವಲ್ಪ ಖುಷಿ ರೀ ಸರ್. ಸೈಜ್ ನೀವು ನೋಡ್ಬೋದು ಸರಿ, ಹಿಂಗೆ ನೀವು ನೋಡಿದರೆ 4 ಅಡಿ ಐತ್ರಿ ಸರ್, 4 ಅಡಿ ಬೈ 3 ಅಡಿ ರೀ. ಮತ್ತು ಈ ಉದ್ದ ರೀ ಒಂದು 6.5 ಅಡಿ. ನಂದು ಒಂದು ಹೈಟ್ ಒಂದು 6 ಅಡಿಗಿಂತ ಕಡಿಮೆ ಐತ್ರಿ, ಒಂದು 6.5 ಅಡಿ ಐತ್ರಿ ಸರ್ ಇದು ಹೈಟ್. ಎಲ್ಲಿ ಇಟ್ಟರೆ ಉತ್ತಮ ಸರ್? ಈಗ ನಾರ್ಮಲಿ ನಾವು ರೈತರಿಗೆ ಏನು ಸಜೆಸ್ಟ್ ಮಾಡ್ತೀವಿ ಸರ್, ಹೊರಗಡೆನೇ ಇಡ್ರಿ ಸರ್ ಇದನ್ನು. ಸ್ಟಾರ್ಟಿಂಗ್ ಈಗ ಕಂಪ್ನಿ ಸ್ಟಾರ್ಟಿಂಗ್ 6 ವರ್ಷ ಹಿಂದ್ಗಡೆ ಏನೈತ್ರಿ ಒಳಗಡೆ ಇಡ್ತೀವಿ ಸರ್. ಏನಕ್ಕೆ ಸರ್, ಇದ್ರೊಳಗೆ 10 ದಿನದಾಗ ಬೆಳಿತೈತೆ ರೀ. ನಾರ್ಮಲಿ ಒಳಗೆ ಇಟ್ರೆ ಅಂತ ತಿಳ್ಕೊರಿ 10 ದಿನ ಬೇಕಾಕೈತೆ ರೀ ಟ್ರೇದಾಗ ಇಟ್ಟ ಮೇಲೆ ರೀ. ಅದೇ ನೀವು ಇಲ್ಲಿ ಇಟ್ಟರೆ 7 ದಿನದಾಗ ಬೆಳಿತೈತೆ ರೀ. ಅದಕ್ಕೇನು ಲಾಜಿಕ್ ಏನಂದ್ರೆ ಸರ, ಸನ್ಲೈಟ್ ರೀ. ಮನುಷ್ಯ ಈಗ ಒಂದು ರೂಮ್ನಾಗ ಕೂಡಿಟ್ರೆ ಹೆಂಗೆ ರೀ, ಅಲ್ಲೇ ಊಟ ಮಾಡು ಅಲ್ಲೇ ಇರಪ್ಪ ಅಂದ್ರೆ ಹೆಂಗೆ ರೀ, ಬಾಡಿಗೆ ನಮ್ಗೇನೈತೆ ರೀ ವಿಟಮಿನ್ ಡಿ, ವಿಟಮಿನ್ ಸಿ ಎಲ್ಲ ಬೇಕಾಕೈತೆ, ಅದಕ್ಕೆ ನಾವು ಹೊರಗಡೆ ಬರ್ತೀವಿ. ಅದೇ ಥರ ಇದು ರೀ ಸರ್, ನ್ಯಾಚುರಲ್ ಆಗಿ ಏನೈತೆ ರೀ, ಇದಕ್ಕೂ ಬಿಸಿಲು ಬೇಕು ರೀ, ಗಾಳಿ ಬೇಕು ರೀ, ಎಲ್ಲ ಬೇಕು ರೀ. ಅದಕ್ಕೆ ನಾವು 99-100% ರೈತರಿಗೆ ಏನು ಮಾಡ್ತೀವಿ ರೀ, ಹೊರಗಡೆ ಇಡ್ರಿ. ಭಾಳ ಅನುಕೂಲ ಇಲ್ಲ ಸರ್, ಇಲ್ಲರಿ ಭಾಳ ನಮ್ಮದು ಹೊಲದಲ್ಲಿ ಯಾರೂ ಇರಲ್ಲ ರೀ, ಅವಾಗ ಏನು ಮಾಡಿರಿ ಒಳಗಡೆ ಇಡ್ರಿ. ಒಳಗಡೆ ಇಟ್ಟಾಗ ಏನೈತೆ ರೀ ಸರ್, ಗ್ರೀನ್ ನೆಟ್ ಉಪಯೋಗ ಮಾಡಿಬಿಡ್ರಿ. ಗ್ರೀನ್ ನೆಟ್ ಏನೈತೆ ರೀ, ಸನ್ಲೈಟ್ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಡ್ತೈತೆ ರೀ, ಅದಕ್ಕೆ ಇದನ್ನು ಗ್ರೀನ್ ನೆಟ್ ಯೂಸ್ ಮಾಡ್ತೈತೆ ರೀ. ಅದ್ರೊಳಗೆ ಏನೈತೆ ರೀ, ಲೈಟ್ ಬರ್ಬೇಕು ರೀ, ಒಂದು ಸ್ವಲ್ಪ ಗಾಳಿ ಬೆಳಕು ಎಲ್ಲ ಇತ್ತಂದ್ರೆ ಚಲೋ ಬೆಳಿತೈತೆ. ಒಳಗಿಟ್ರೂ ನಡೀತೈತೆ, ಆದರೆ ಸಜೆಸ್ಟೆಡ್ ಹೊರಗಡೆ ಇಟ್ಟರೆ ಬೆಸ್ಟ್ ರೀ ಸರ್. ಈಗ ಕೆಲವು ಟ್ರೈಗಳಲ್ಲಿ ಫಂಗಸ್ ಬಂದು ಆ ಥರ ಎಲ್ಲ ತೊಂದರೆಗಳಾಗುತ್ತಲ್ಲ, ಆ ಥರ ಏನಾದರೂ ಇದ್ರಲ್ಲಾಗುತ್ತಾ? ಹಾಂ ಸರ್, ಅದು ನಾರ್ಮಲ್ ರೀ. ಈಗ ನಾರ್ಮಲ್ ಫಸ್ಟ್ ಟೈಮ್ ತೊಗೋತಾರೆ ಸರ್ ನಮ್ಮ ಕಡೆಯಿಂದ ಮಷಿನ್ ರೀ. ಅವ್ರು ಏನು ಮಾಡಿಬಿಡ್ತಾರೆ ಸರ್, ಈಗ ಈ ಥರ ಈಗ ನೀವು ನೋಡ್ಬೋದು ರೀ, ಇದು ಹೋಲ್ಗಳು ಅದಾವೆ ಸರ್, ಇಲ್ಲಿ ಹೋಲ್ ಅದಾವೆ ರೀ ಸರ್, ಟ್ರೇ ಹೋಲ್ ಅದಾವೆ ರೀ, ಪೂರ್ತಿ ಸಣ್ಣ ಸಣ್ಣ ಟ್ರೇ ಅದಾವೆ ರೀ. ಇದನ್ನೇನು ಮಾಡ್ತಾರೆ ರೀ, ಟ್ರೇ ಹೋಲ್ ಕ್ಲೀನ್ ಮಾಡೋದು ಮರ್ತಾ ಬಿಡ್ತಾರೆ. ಈಗ ಪಾಪ ಅವರು ಸ್ಟಾರ್ಟಿಂಗ್ ತೊಗೊಂಡಿರ್ತಾರೆ, ಯಾರಿಗೂ ಗೊತ್ತಿರಲ್ಲ ಸರ್. ಅದಕ್ಕೆ ಏನೈತೆ ರೀ, ಟ್ರೇ ಕ್ಲೀನ್ ಮಾಡೋದು. ಈಗ ಒಬ್ಬರೊಬ್ಬ ರೈತರು ಏನು ಮಾಡಿಬಿಡ್ತಾರೆ, ಹಿಂಗೆ ತುಂಬಿಟ್ಬಿಡ್ತಾರೆ. ಒಬ್ಬರು ರೈತರು ಹಂಗೆ ಮಾಡಿದೆ ಸರ್, ಕಲಬುರ್ಗಿ ಸೈಡ್ ಏನು ಮಾಡ್ಯಾರ ರೀ, 24 ಟ್ರೇ ಅಲ್ಲ, 24 kg ತುಂಬಿ ಒಮ್ಮೆ ಇಟ್ಬಿಟ್ಟಾರೆ ಪಾಪ ಅವರು. ನೆಕ್ಸ್ಟ್ ಡೇ ಏನಾಗಿಬಿಟ್ಟೈತೆ ರೀ, ನೀರು ಕಡಿಮೆ ಆಗಿ ಒಣಗಿ ಬಿಟ್ಟವ್ರೆ. ಆಗಿಂದಾಗ ಅವ್ರಿಗೆ ಏನೇನು ಸರ್ ಅಷ್ಟೆಲ್ಲ ಹಾಕಿಬಿಟ್ಟು ಹಾಂ ಇಷ್ಟು ಲೆವೆಲ್ ಇಡೋದು ಸರ್. ಇದು ಬ್ಲ್ಯಾಕ್ ಏನೈತಲ್ಲ ರೀ, ಇದು ಕಾಣಿಸ್ಬಾರ್ದು ರೀ, ನಾವು ಈ ಥರ ಇಡೋದ್ರಿ ಸರ್. ಈ ಪೋರ್ಷನ್ದಾಗ ಹೆಂಗೆ ಇಟ್ಟೇನಲ್ಲ ರೀ, ಈ ಥರ ಇಡೋದ್ರಿ. ಇದರಿಂದ ಏನೈತೆ ರೀ, ಬ್ರೆಡ್ ಟೈಪ್ ರೆಡಿ ಆಕೈತೆ ಸರ್. ನೀವು ಸೈಡ್ ನಾರ್ಮಲ್ 700 ಗ್ರಾಮ್ರಿಂದ 1 kg ಹಾಕ್ತಾರೆ ಸರ್. ಕಾಳು ಒಂದು ಸ್ವಲ್ಪ ಜಾಸ್ತಿ ದಪ್ಪ ಇತ್ತಂದರೆ ಒಂದು 800 ಗ್ರಾಮ್ ಅದು ಹಾಕೈತ್ರಿ. ಅದು ಔಟ್ಪುಟ್ ಏನೈತಿ ಸರ್, 8 kg 9 kg ಒಮ್ಮೆ 10 kg ಸರ್. ಆಲ್ಮೋಸ್ಟ್ ನಮ್ದು ಇದು ಕಿತ್ತೂರು ಸೈಡ್ ಆಗಲಿ, ಧಾರವಾಡ ಅಂದರೆ ಧಾರವಾಡ ಸಮೀಪ ಆಕೈತೆ ಸರ್, ಇದು ಧಾರವಾಡ ಡಿಸ್ಟಿಕ್ ಆಕೈತೆ ರೀ. ಇಲ್ಲಿ ಸಾಕಷ್ಟು ರೈತರು ನೋಡೇನ್ರಿ ಸರ್, ನಾ 12 ಇಂಚ್ ಮಟನೂ ಬಂದೆ ಸರ್. ಅದೇ ನಾನು ಒಂದು ಸ್ವಲ್ಪ ಕೊಲೆಗಾಲ ಕುಣಿಗಲ್ ಆ ಸೈಡ್ನೂ ನೋಡೇನ್ರಿ, 12 ಇಂಚು, ಆ ಸೈಡ್ 10 ಇಂಚ್ ಮಟ್ಟ ಒಂದು ಸ್ವಲ್ಪ ಎವ್ರೇಜ್ ಬರ್ತದೆ ಸರ್. ಮತ್ತು ಸಮಸ್ಯೆ ಇದೆ ರೀ, ಅಂದರೆ ಸೀಡ್ಸ್ ಸೆಲೆಕ್ಷನ್ ರೀ. ಈಗೇನೈತೆ ರೀ, ಸೀಡ್ಸ್ ಚೆನ್ನಾಗೆ ತೊಗೊಂಬಂದರೆ ಬೆಸ್ಟ್ ರೀ ಸರ್. ಈಗ ಒಮ್ಮೆ ಏನು ಆಕೈತೆ ರೀ,
ಹೊಲದಲ್ಲಿ ತಾನೇ ರೈತರು ಬೆಳೀತಿರ್ತಾರೆ, ಒಬ್ರೊಬ್ಬರು ಇದು ಮೆಕ್ಕೆಜೋಳನೇ ಹೊಲ ಮಾಡ್ತಿರ್ತಾರೆ, ಅವ್ರಿಗಂತ ಇನ್ನೂ ಬೆಸ್ಟ್ ಸರ್. ಏನು ಖರ್ಚಿರೋಲ್ಲ ರೀ ಅವ್ರು. ಇಲೆಕ್ಟ್ರಿಸಿಟಿ ಫೀರ್ ರೀ, ನೀರು ಅವ್ರ ಕಡೆನೇ ಆಲ್ರೆಡಿ ಇರ್ತೈತೆ ರೀ. ಇದನ್ನು ಮಷಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ರೀ, ನೀವೇನು ಹೊಳೆ ಇನ್ವೆಸ್ಟ್ಮೆಂಟ್ ಮಾಡೋದಂತ ಏನಿಲ್ಲ ರೀ. ಗೊಂಜಾಳ ತೊಂಬರೋದ್ರಿ, ಅದನ್ನು ತೊಳೆಯೋದು, ಗೋಣಿ ಚಿಲ್ಲಾಗಿಡೋದ್ರಿ, ಮೊಳಕೆ ಬಂದಮೇಲೆ ಹಾಕಿಬಿಡೋದ್ರಿ, ಅಷ್ಟೇ ರೀ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಇವಾಗ ಬರೀ ಇದನ್ನು ಒಂದೇ ಹಾಕಿದ್ರೆ ಸಾಕು, ಬೇರೆ ಏನು ಫೀಡ್ಸ್ ಕೊಡೋದು ಬೇಕಾಗಿಲ್ಲ? ಹಾಂ ಸರ್, ಈಗ ಸಾಕಷ್ಟು ರೈತರು ಇದನ್ನು ಕೇಳ್ತಾರೆ ರೀ, ಸರ್ ಇದು ಕಂಟಿನ್ಯೂ 2 ಟೈಮ್ ಹಾಕ್ತೀನಲ್ಲ ರೀ, ಆ ಥರ ಮಾಡ್ಬೋದು ಸರ್. ಯಾವುದೂ ಹಸುಗೆ ಏನೈತೆ ರೀ, ಪ್ರೋಟೀನ್ಸ್ ಜಾಸ್ತಿ ಆದ್ರೂ ಪ್ರಾಬ್ಲಮ್ ರೀ, ಕಡಿಮೆ ಆದರೂ ಪ್ರಾಬ್ಲಮ್ ರೀ. ಈಗ ನಾವೇ ಮನುಷ್ಯರಿಗೆ ಒಬ್ಬರೊಬ್ಬರು ಡಾಕ್ಟರ್ ಏನು ಹೇಳ್ತಾರೆ ರೀ, ಹುಷಾರಿಲ್ಲಲ್ಲ ಒಂದು ಸ್ವಲ್ಪ ಏನಾರು ವಿಟಮಿನ್ ಸಿ, ಆ್ಯಪಲ್ ಅದು ತಿನ್ನಂತಾರೆ, ಪ್ರೋಟೀನ್ಸ್ ಏನಾರು ತಿನ್ನಂತಾರೆ. ಅದೇ ಥರ ಈಗೇನೈತೆ ರೀ, ಇದು ಪ್ರೋಟೀನ್ ನ್ಯಾಚುರಲ್, ಏನು ಇದ್ರೊಳಗೆ ಮಣ್ಣು ಹಾಕೊಳ್ರಿ ಏನಿಲ್ಲ ರೀ, ನ್ಯಾಚುರಲ್ ಆಗಿ ಇದನ್ನು ಹಾಕಿರ್ತೇವ್ರಿ ನಾವು. ಅದಕ್ಕೆ ರೈತರಿಗೆ ಏನು ಹೇಳ್ತೇವ್ರಿ ಸರ್, ಸಂಜೆ ಮುಂದೆ ಈವ್ನಿಂಗ್ ಟೈಮು 1 ಟ್ರೇ 1 ಹಸುಗೆ ಕೊಡಬೇಕ್ರಿ ಸರ್. ಇದು ಅದರಿಂದ ಹಾಲಿಂದು ಇರುವೆರೆ ಏನೈತೆ ರೀ, ಒಂದು ಲೀಟ್ರದಿಂದ 2 ಲೀಟ್ರ್ ಹೆಚ್ಚಾಕೈತೆ ರೀ. ಫ್ಯಾಟ್ನೂ ಹೆಚ್ಚಾಕೈತೆ ಸರ್. ಸಾಕಷ್ಟು ರೈತರು 3 ಪಾಯಿಂಟ್ ಫ್ಯಾಟ್ ಇತ್ತು ರೀ ಅವ್ರದ್ದು. ಅವ್ರದ್ದು ಹಾಲು ಕ್ಯಾನ್ಸಲ್ ಮಾಡತ್ತಿದ್ರಿ, ಬೇಡ ನಿಮ್ದು ಇದು ಹಾಲು ಫ್ಯಾಟ್ ಕಡಿಮೆ ಐತಂತ. ಅವ್ರು ನಮ್ಮ ಮಷಿನ್ ಆರ್ಡರ್ ಮಾಡಿರು, ತೊಗೊಂಡ್ರು. ವಿದಿನ್ 1 ವೀಕ್ ರೀ, ಒಂದು ವೀಕ್ನಾಗ ರಿಸಲ್ಟ್ ಬಂತ್ರಿ ಅವ್ರಿಗೆ. 4.56 ಮಟನೂ ಫ್ಯಾಟ್ ಹೋಗೈತ್ರಿ ಸರ್. ಹಾಕಾದ್ಮೇಲೆ ಫೀಡ್ಸು ಹಾಕಬೇಕಾ ಅಥವಾ ಅದ್ರ ಪ್ರಮಾಣ ಕಮ್ಮಿ ಮಾಡ್ಬೋದು? ಕಡಿಮೆ ಮಾಡೋದು ಸರ್. ಈಗ ನಾರ್ಮಲ್ ಏನೈತೆ ರೀ, ಒಣ ಹುಲ್ಲು, ಇಂಡಿ, ಬೂಸ ಮತ್ತು ಇದನ್ನು ಹಾಕ್ತಿರ್ತಾರೆ ನಾರ್ಮಲಿ ರೀ. ಹೈಡ್ರೋಫೋನಿಕ್ ಹುಲ್ಲು ಹಸಿರು ಮೇವು ತೊಗೊಂಡ್ಮೇಲೆ ಏನು ಮಾಡೋದ್ರಿ, ಒಣ ಹುಲ್ಲು ಹಾಕೋದ್ರಿ ಮತ್ತು ಇದನ್ನು ಹಾಕೋದ್ರಿ, ಇಂಡಿ, ಬೂಸ, ಮುಸ್ರಿ. ಸಾಕಷ್ಟು ರೈತರು ಈಗ ಈ ನಿಮ್ಮ ಚಾನೆಲ್ ಮುಖಾಂತರ ನಾ ಇಷ್ಟಪಡ್ತೀನಿ ಸರ್. ಇದು ಸಾಕಷ್ಟು ರೈತ ಏನು ಮಾಡ್ತಾರೆ, ಮುಸ್ರಿ ಹಾಕ್ತಾರೆ. ಆ ಮುಸ್ರಿಂತ ಹಸುಗೆ ಭಾಳಷ್ಟು ರೋಗ ಪ್ರಾಬ್ಲಮ್ಸು ಮತ್ತು ಅದೇ ರೋಗ ಹಾಲಿನಾಗೂ ಅದು ಕಂಡು ಬರ್ತೈತೆ ಸರ್. ಅದನ್ನು ಒಂದು ಸ್ವಲ್ಪ ಪ್ಲೀಸ್ ಅವಾಯ್ಡ್ ಮಾಡಿರಿ. 1 ಟೈಮ್ ಇನ್ವೆಸ್ಟ್ಮೆಂಟ್ ಐತ್ರಿ. ನಾ ಪೂರ್ತಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ರೀ. ಮಷಿನ್ ತೊಗೋರಿ, ಚೆನ್ನಾಗಿ ಉಪಯೋಗ ಆಕೈತ್ರಿ. ಅದರಿಂದ ಮುಸ್ರಿ, ಇಂಡಿ, ಬೂಸ ಇದೆಲ್ಲ ಮೈನಸ್ ಆಕೈತ್ರಿ. ಒಣ ಹುಲ್ಲು ಇದನ್ನು ಕೊಡ್ರಿ ನೀವು ರೆಗ್ಯುಲರ್ಲಿ, ಏನೂ ಪ್ರಾಬ್ಲಮ್ ಇಲ್ಲ ಸರ್. ಇದನ್ನು ಯಾರಾದರೂ ತೊಗೋಬೇಕಾದ್ರೆ ನಿಮ್ಮನ್ನು ಹೇಗೆ ಸರ್? ಹಾಂ ಸರ್, ಇದು ಅಭಿಮಾ ಕೃಷಿ ಬೆಳಗಾವ್ದಾಗ ಏನೈತೆ ಸರ್, ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಸರ್ವಿಸ್ ಆಗಲಿ ಎಲ್ಲ ನಾವು ಪ್ರೊವೈಡ್ ಮಾಡ್ತೇವೆ ರೀ ಸರ್. ಈಗ ಒಬ್ಬೊಬ್ಬರಿಗೆ 24 ಟ್ರೇ ಸೆಟಪ್ ಐತ್ರಿ ಸರ್. ಈಗ ಇದಕ್ಕಿಂತ ಹೆಚ್ಚು ತೊಗೋತೇನೆ ಅಂದರೆ ಇದ್ರೊಳಗೆ 3 ಟ್ರೇ ಬರ್ತಾವೆ ರೀ. ಈಗ ಒಬ್ಬೊಬ್ರು ಇಲ್ಲಪ್ಪ ನನಗೆ ದಿನಕ್ಕೆ ಒಂದು 20 ಟ್ರೇ ಬೇಕಂತಾರೆ, ಅವ್ರಿಗೆ ನಾವು ಹೋಗಿ ಇನ್ಸ್ಟಾಲೇಷನ್ ಪ್ರೊವೈಡ್ ಮಾಡೋಕೆ ಅನುಕೂಲ ಆಕೈತಿ. ಈಗ 24 ಟ್ರೇ ಸೆಟಪ್ ಏನೈತೆ ರೀ, ಮನ್ಯಾಗ ಒಂದು ಕಿಚನ್ ರ್ಯಾಕ್ ಇರ್ತೈತಲ್ಲ ರೀ, ಸಾಮಾನು ರ್ಯಾಕ್ ಇಡೋ ಥರ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ರೀ. ವಿದಿನ್ ಒಂದು 20ರಿಂದ 25 ನಿಮಿಷ ಇನ್ಸ್ಟಾಲ್ ಮಾಡೋಕೆ ಬೇಕು ರೀ ಸರ್. ಸೋಲಾರ್ ಪ್ಯಾನಲ್ ಎಲ್ಲ ಜೋಡಿಸಿ ಕಳಿಸಿರ್ತೇವೆ ಸರ್, ಏನು ಮಾಡೋದು ಅವಶ್ಯಕ, ಬರೀ ರ್ಯಾಕ್ ಕುಂದಿರ್ಸೋದ್ರಿ, ಅದನ್ನು ಕಂಟ್ರೋಲರ್ ತೋರಿಸಿನಲ್ರಿ, ಅದನ್ನು ಹ್ಯಾಂಗ್ ಮಾಡಿಬಿಡೋದು, ಇಷ್ಟೇ ಮಾಡಿದ್ರಿ. ಇದ್ರೊಳಗೆ ಏನೈತೆ ರೀ, 24 ಟ್ರೇ ರೀ, 48 ಟ್ರೇ. ದೊಡ್ಡ ಸೆಟಪ್ ಬೇಕಂದ್ರೆ ದೊಡ್ಡ ಸೆಟಪ್. ಅದೇ ನಾ ಸ್ಟಾರ್ಟಿಂಗ್ ಹೇಳಿನಲ್ರಿ, ನಿಮ್ಮ ಕಡೆ ಹಸು ಎಷ್ಟು ಅದಾವೆ, ಕುರಿ ಆಡು ಎಷ್ಟು ಅದಾವೆ, ಅದ್ರ ಪ್ರಕಾರ ನಾವು ಇದನ್ನು ಮಷಿನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ರೀ. ಆ ಥರ ನೀವು ಮಷಿನ್ ತೊಗೋಬೋದು ರೀ. ನಮ್ಮ ಬೆಳಗಾವಲ್ಲಿ ನಮ್ಮದು ವಿಳಾಸ ಬಂದು CBT ಬಸ್ ಸ್ಟಾಪ್, ಅಂದರೆ ಮೇನ್ ಬಸ್ ಸ್ಟಾಪ್ ಕಡೆಯಿಂದ 1 ಕಿಲೋಮೀಟ್ರ್ ದೂರ ಇದೆ ರೀ, ವಾಕಿಂಗ್ ಡಿಸ್ಟೆನ್ಸ್ ಐತೆ ರೀ. ಅಲ್ಲಿ ಬಂದು ನೀವು ಕಾಲ್ ಮಾಡ್ಬೋದು ರೀ, ಅಥವಾ ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತೆ ರೀ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ರೀ. ಅದಕ್ಕೆ ಮಾಹಿತಿ ಅಂದರೆ ಇದ್ರೊಳಗೆ ಏನೈತೆ ರೀ, ಇನ್ನೂ ಮೇಂಟೆನೆನ್ಸ್ ಪಾರ್ಟ್ ಆಗಲಿ, ಸಣ್ಣ ಪುಟ್ಟ ರೀ, ಈಗ ಟ್ರೇ ಹೋಲ್ಸ್ ಕ್ಲೀನ್ ಮಾಡೋದು, ಫಾಗರ್ ಕ್ಲೀನ್ ಮಾಡೋದು, ಸೋಲಾರ್ ಪ್ಲ್ಯಾನ್ ಕ್ಲೀನ್ ಮಾಡೋದು, ಇದು ಸಾಕಷ್ಟು ವೀಡಿಯೋ ಅದಾವೆ ರೀ. ಅದಕ್ಕೆ ಮಾಹಿತಿಗಾಗಿ ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತೆ ರೀ, ಆ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ರೀ. ಧನ್ಯವಾದಗಳು.